ಕೆಆರ್ಪುರಂಗೆ ಮೆಟ್ರೋ ಬರ್ತಿದ್ದಂತೆ ಟ್ರಾಫಿಕ್ ಕಿರಿಕಿರಿಗೆ ಬ್ರೇಕ್ ಬೀಳುತ್ತೆ ಅಂತಾನೆ ಆ ಏರಿಯಾದ ಜನ ಖುಷಿಯಾಗಿದ್ರು. ಆದ್ರೆ ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಮತ್ತೊಂದು. ಅಷ್ಟೇ ಅಲ್ಲ, ಹೊಸಕೋಟೆಯ ಆ ರಸ್ತೆಗೆ ಹೋದ್ರೆ ಸಾವಿನ ಜೊತೆ ಸರಸವಾಡಿದಂತೆ ಅನಿಸುತ್ತೆ. ಮೆಟ್ರೋ ಕಾಮಗಾರಿಯಿಂದಲೇ ಇದೀಗ ಸಾಕಷ್ಟು ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಿರುವಂತ. ಸಿಗ್ನಲ್ ಬಿದ್ರೆ ಸಾಕಪ್ಪ ಅಂತ ನೋಡ್ತಿದ್ದಾರೆ. ರೆಡ್ ಸಿಗ್ನಲ್ ಬೀಳ್ತಾ ಇದ್ದಂತೆ ನೂರಾರು ಜನರು ಅತ್ತಿಂದಿತ್ತ ಓಡ್ತಿದ್ದಾರೆ. ಒಂದ್ ಕಡೆ ಮೆಟ್ರೋ ಕಾಮಗಾರಿ, ಇದರ ಜೊತೆಗೆ ಸ್ಕೈ ವಾಕರ್ ಕೂಡ ಇಲ್ಲ. ಸಾರ್ವಜನಿಕರು ಸವಾರರು ಪರದಾಡ್ತಾ ಇದ್ದಾರೆ. ಮೆಟ್ರೋ ಬಂದ್ರೂ ಸಿಕ್ಕಿಲ್ಲ ಟ್ರಾಫಿಕ್ನಿಂದ ಮುಕ್ತಿ. ಕೆಆರ್ಪುರ ರೈಲ್ವೆ ನಿಲ್ದಾಣದ ಬಳಿ ಟ್ರಾಫಿಕ್ ತಲೆ ಬಿಸಿ. ಇದು ಕೆಆರ್ಪುರ ರೈಲ್ವೆ ನಿಲ್ದಾಣದ ಜಂಕ್ಷನ್. ದಿನದ 24 ಗಂಟೆಯೂ ಇಲ್ಲಿ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ, ಸಂಜೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಐಟಿ ಹಬ್, ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಲಕ್ಷಾಂತರ ವಾಹನಗಳು ಇದೇ ಮಾರ್ಗದಲ್ಲಿ ಸಂಚರಿಸುತ್ತವೆ. ಮೆಟ್ರೋ ಕಾಮಗಾರಿಯಿಂದಲೇ ಇದೀಗ ಸಾಕಷ್ಟು ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಿರುವಂತದ್ದು. ನಾನೀಗ ಕೆಆರ್ಪುರಂ ರೈಲ್ವೆ ನಿಲ್ದಾಣದ ಬಳಿಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಜನರು ಆ ರಸ್ತೆಯನ್ನ ದಾಟೋದಕ್ಕೆ ಕಾದು ನಿಂತಿರ್ತಕ್ಕಂಥದ್ದು. ಅಂದ್ರೆ ಸುಮಾರು 80ರಿಂದ 90 ಟ್ರೈನ್ಗಳು ಪ್ರತಿನಿತ್ಯ ಈ ಒಂದು ರೈಲ್ವೆ ನಿಲ್ದಾಣದ ಮೂಲಕ ಸಂಚಾರವನ್ನು ಮಾಡುತ್ತೆ. ಇದೇ ಜಂಕ್ಷನ್ ನಲ್ಲಿ ಸ್ಕೈ ವಾಕರ್ ಆಗ್ಲಿ, ಅಂಡರ್ ಪಾಸ್ ಆಗ್ಲಿ ಇಲ್ಲದೆ ಪಾದಚಾರಿಗಳು ರಸ್ತೆ ದಾಟೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಸ್ಕೈ ವಾಕರ್ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಅದಕ್ಕೂ ಜಾಗ ಸಾಲ್ತಾ ಇಲ್ಲ. ಶರವೇಗದಲ್ಲಿ ನುಗ್ಗಿ ಬರುವ ವಾಹನಗಳ ಮಧ್ಯೆ ರಸ್ತೆ ದಾಟುವ ಜನರು ಈ ಸಮಸ್ಯೆಗೆ ಮುಕ್ತಿ ಯಾವಾಗ ಅಂತ ಪ್ರಶ್ನಿಸುತ್ತಿದ್ದಾರೆ. ಅದೇ ಅರ್ಜೆಂಟ್ ಹೋಗೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಒಬ್ಬೊಬ್ಬರು ಓಡಾಡಬೇಕು ಅಂದ್ರೂ ಕಷ್ಟ ಆಗುತ್ತೆ. ಅಷ್ಟು ತುಂಬ ಟ್ರಾಫಿಕ್ ಇದೆಯಲ್ಲಮ್ಮ, ಅದರಿಂದ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಅವ್ರು ಇದನ್ನೆಲ್ಲ ಸರಿ ಮಾಡಿಕೊಡ್ಬೇಕಮ್ಮ. ನಮಗೆ ಜನಗಳು ಓಡಾಡೋದಕ್ಕೆ ಫ್ರೀ ಮಾಡಬೇಕು, ಎಲ್ಲ ಮಾಡಿಕೊಡ್ಬೇಕಮ್ಮ. ಇದು ಕೆಆರ್ಪುರಂನ ಕಥೆಯಾದ್ರೆ ಹೊಸಕೋಟೆ ಬಳಿ ಸಾವಿನ ಗುಂಡಿಗಳ ದರ್ಶನ ಮಾಡಿಸ್ತೀವಿ ನೋಡಿ. ವಾಹನಗಳು ಕುಂಟುತ್ತಾ ತೆವಳುತ್ತಾ ಸಾಗ್ತಾ ಇವೆ. 2 ಅಡಿಗೊಂದು ಹಳ್ಳ, 3 ಅಡಿಗೊಂದು ಸಾವಿನ ಗುಂಡಿ. ಇಡೀ ರಸ್ತೆಯ ತುಂಬೆಲ್ಲ ಸಾವಿನ ಗುಂಡಿಗಳೇ ವೆಲ್ಕಮ್ ಮಾಡ್ತಿವೆ. ಹೊಸಕೋಟೆ ನಗರದ ಈ ಮಾಮೂಲು ಹೈವೇಯನ್ನ ಕೋಟಿ ಖರ್ಚು ಮಾಡಿ ನಿರ್ಮಿಸಿದ್ರು. ಆದ್ರೆ ಇಂಧನ ಪೂರೈಸುವ ಸಾವಿರಾರು ಲಾರಿಗಳು, ಸರಕು ಸಾಗಣೆ ಗೂಡ್ಸ್ ವಾಹನಗಳ ದರ್ಬಾರ್ಗೆ ರಸ್ತೆ ಕಿತ್ತು ಹೋಗಿದೆ. ಇದು ತುಂಬಾ ಗುಂಡಿಗಳು ಬಿದ್ದ್ಬಿಟ್ಟಿದೆ. ಬಸ್ಗಳು ಓಡಾಡಕ್ಕಾಗಲ್ಲ, ಲಾರಿಗಳು ಓಡಾಡಕ್ಕಾಗಲ್ಲ, ಮ್ಯಾಕ್ಸಿಮಮ್ 2 ವೀಲರ್ ಓಡಾಡಕ್ಕೂ ಆಗಲ್ಲ. ನೀವು ದಿನಕ್ಕೆ ಒಂದು 2-3 ಜಾಗದಲ್ಲಾದ್ರೂ ಆಕ್ಸಿಡೆಂಟ್ಗಳು ನಡೀತಾ ಇರ್ತದೆ. ಮಾಲೂರು ರಸ್ತೆಯ ದುರಸ್ತಿ ಕಾಮಗಾರಿಗೆ ಸುಮಾರು 3 ಕೋಟಿ ರೂಪಾಯಿನ ಅನುದಾನದಲ್ಲಿ ಮಾಲು ರಸ್ತೆ ದುರಸ್ತಿಗೆ ನಾನು ಅನುದಾನ ಬಿಡುಗಡೆ ಮಾಡ್ಕೊಂಡು ಬಂದೀನಿ. ಮೊದಲನೇದಾಗಿ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡೋಕ್ಕೆ 20 ಕೋಟಿ ರೂಪಾಯಿ ಅನುದಾನಗಳನ್ನ ತಂದಿದ್ವಿ. ಹೆದ್ದಾರಿ ಅಂದ್ರೆ ರಹದಾರಿ ಆಗಿರ್ಬೇಕು, ಆದ್ರೆ ಇದೇ ರಸ್ತೆಗಳು ಜನರ ಪಾಲಿನ ಮೃತ್ಯು ಕೂಪಗಳಾಗ್ತಾ ಇರೋದು ದುರಂತ. ದೇವನಹಳ್ಳಿಯಿಂದ ನವೀನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.